ಶ್ರೀ ಗುರು ಬಸವಲಿಂಗಾಯ ನಮ. ಸರ್ವರಿಗೂ ಶರಣು ಶರಣಾರ್ಥಿಗಳು. ವೈದ್ಯ ಸಂಗಣ್ಣನವರ ವೈದ್ಯಕೀಯ ವಿಚಾರಗಳನ್ನು ಕುರಿತಾಗಿ ಹಲವಾರು ಸಂಚಿಕೆಗಳಿಂದ ಅವರ ವಚನಗಳನ್ನು ನಿರ್ವಚನ ಮಾಡ್ತಾ ಬಂದಿದ್ದೇವೆ. ನಮಗನ್ನಿಸ್ತದೆ ವೈದ್ಯಕೀಯ ಪರಿಜ್ಞಾನ ಬೆಳೆದಿರೋದು ಪಾಶ್ಚಿಮಾತ್ಯರ ಸಂಶೋಧನೆ ಫಲ ಅಂತ ಅಂದ್ಕೊಳ್ತೀವಿ. ಪಾಶ್ಚಿಮಾತ್ಯ ವೈದ್ಯರು ನಾಯಿಯನ್ನು ಮೊದಲ ಬಾರಿಗೆ ಡಿಸೆಕ್ಷನ್ ಮಾಡಿ ನೋಡಿ ನಾಯಿಗೂ ಹೊಟ್ಟೆಯೊಳಗಿರುವಂತಹ ಎಲ್ಲ ಅಂಗಾಂಗಗಳು ನಮ್ಮ ದೇಹದೊಳಗೆ ಅದಾವು ಅಂತ ಅವ್ರು ತಿಳ್ಕೊಂಡ್ರು. ಅದು 18ನೇ ಶತಮಾನದ ನಂತರ ವೈದ್ಯಕೀಯ ಕ್ಷೇತ್ರ ಬಹಳ ವೇಗವಾಗಿ ಬೆಳೀತು ಅನ್ನುವಂಥ ವೈದ್ಯಕೀಯ ಕ್ಷೇತ್ರದ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ. ಆದರೆ 12ನೇ ಶತಮಾನ ಮತ್ತು ನಮ್ಮ ಭಾರತೀಯ ವೈದ್ಯಕೀಯ ಪರಂಪರೆ ಸುಶ್ರುತ ಚರಕ ಎಲ್ಲವನ್ನು ಹಿಡಿದು ಈ ಆಯುರ್ವೇದ ಪಿತಾಮಹರು ಏನು ಬರ್ತಾರಲ್ಲ ಅವ್ರಿಂದ ಹಿಡ್ಕೊಂಡು ಬಂದ್ರೂ ಸಹ ಅನೇಕ ರೀತಿಯಾದಂಥ ವೈದ್ಯಕೀಯ ಜ್ಞಾನ ನಮ್ಮ ಭಾರತೀಯರಿಗಿತ್ತು, ಇಲ್ಲ ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವರು ಆವಾಗನೇ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದರು ಅಂತಂದ್ರೆ ಅರ್ಥೈಸ್ಕೊಳ್ಬೇಕು ನಮ್ಮ ಭಾರತೀಯ ವೈದ್ಯಕೀಯ ಕ್ಷೇತ್ರ ಎಷ್ಟೊಂದು ವಿಶಾಲವಾಗಿ ಬೆಳೆದಿತ್ತು ಅಂಥೇಳಿ. ಆದರೆ ಇತ್ತೀಚೆಗೆ ನಾವು ಆಯುರ್ವೇದದ ಸಂಶೋಧನೆಗಳು ಆಯುರ್ವೇದವನ್ನು ಅಷ್ಟೊಂದು ಮುನ್ನೆಲೆಗೆ ತರದೇ ಕಾರಣವಾಗಿ ಮತ್ತು ಸಡನ್ನಾಗಿ ಎಲ್ಲವೂ ಇನ್ಸ್ಟಂಟ್ ಬೇಕೀಗ. ವೈದ್ಯಕೀಯ ಕ್ಷೇತ್ರವೂ ಸಹ ತಕ್ಷಣವೇ ಶುಶ್ರೂಷೆಗೆ ನಿರೀಕ್ಷಿಸುವುದಕ್ಕೋಸ್ಕರವಾಗಿ ಇವತ್ತು ನಾವು ನಮ್ಮದೇ ವೈದ್ಯ ಪದ್ಧತಿಯನ್ನು ಮರೆಯುವಂಥ ಕಾಲದಲ್ಲಿ ಇದ್ದೇವೆ. ಆದರೆ ನಮ್ಮ ಭಾರತೀಯರು, ಅದರಲ್ಲಿ ವಿಶೇಷವಾಗಿ ಕನ್ನಡಿಗರು, ವಚನಕಾರರು ವೈದ್ಯಕೀಯ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದರು, ಅವರು 800-900 ವರ್ಷಗಳಿಂದ ಕೊಟ್ಟಿರುವಂಥ ವಿಚಾರಗಳು ಇವತ್ತು ಮತ್ತೆ ಪುನರ್ ಮನನಿಗೆ ಈಡಾಗ್ತಾ ಇದ್ದಾವೆ. ಹೌದಲ್ಲ, ಹೀಗೂ ಹೇಳಿದ್ರಲ್ಲ, ಈಗ ನಾವು ಅದನ್ನೇ ಅನುಸರಿಸ್ತಾ ಇದ್ದಿಲ್ಲ ಅನ್ನುವಂಥ ವಿಚಾರಕ್ಕೆ ಬರುವ ಮಟ್ಟಿಗೆ ಅವರ ವೈದ್ಯಕೀಯ ವಿಚಾರಗಳು ವಚನಗಳೊಳಗೆ ಅಡಿಗೆ ಕೂತಿದ್ದಾವೆ. ಬನ್ನಿ ಇವತ್ತು ವೈದ್ಯ ಸಂಗಣ್ಣನವರ ಮತ್ತೊಂದು ವಚನದಲ್ಲಿ ಈ ವೈದ್ಯಕೀಯ ವಿಚಾರಗಳು, ರೋಗದ ಲಕ್ಷಣಗಳು ಮತ್ತು ರೋಗವನ್ನು ನಿವಾರಿಸಿಕೊಳ್ಳೋದಕ್ಕೆ ಇರುವ ಸರ್ವರಿಗೂ ಸಾಧ್ಯವಾಗುವ ಸುಲಭ ವಿಧಾನವನ್ನು ಅವ್ರು ನಮಗೆ ಹೇಳ್ತಾರೆ. ಅಂತಹ ವಿಧಾನ ಯಾವುದದು? ಎಲ್ಲರೂ ಸಹ ಅನುಸರಿಸ್ಕೊಳ್ಬಹುದಾದಂಥ, ಇದೇನು ಮನೆ ಮದ್ದು ಅಂತೇನಲ್ಲ, ಅನುಸರಿಸ್ಕೊಳ್ಳುವಂಥ ಒಂದು ವಿಧಾನವನ್ನು ಹೇಳ್ತಾರೆ ಅವರು. ರೋಗ ಬಂದಾಗ ಅವರ ವಚನವನ್ನು ನೋಡೋಣ. ಮೊದಲು ಬಾಡಿ ಒಳಗಿರುವಂಥ ಆರ್ಗನ್ಸ್ ಬಗ್ಗೆ ಪರಿಚಯ ಮಾಡ್ತಾರೆ. ಆರ್ಗನ್ಸ್ಗಳಿಗೆ ಯಾವ ರೀತಿಯಾಗಿ ರೋಗ ಬಾಧಿಸ್ತದೆ, ಬಾಧಿಸಿದ ರೋಗವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು, ಭಾಳ ಸಿಂಪಲ್ಲಾಗಿ ವಚನ ಪ್ರಾರಂಭ ಆಗೋದು ಈ ರೀತಿಯಾಗಿ: ಹೊರನಾಳ 8 ಕೋಟಿ, ಒಳನಾಳ 108, ಹೊರದ್ವಾರ 9, ಒಳದ್ವಾರ ಸರ್ವಾಂಗಮಯ. ಇಂತಿ ಪಂಚತತ್ವ ಅಷ್ಟಗುಣಗಳು ಕೂಡಿ ಗಟ್ಟಿಗೊಂಡ ತನು ಶ್ಲೋಕ ಶೋಣಿತ ಮಜ್ಜೆ ಮಾಂಸ ಎಲವು ಸರ ಚರ್ಮ ರೋಮ. ಇಂತಿ ಅಷ್ಟಗುಣಗಳ ಕಷ್ಟೋತ್ತರದಲ್ಲಿ ಸಿಕ್ಕಿದ ಆತ್ಮಂಗೆ. ನೋಡ್ರಿ, ಅಷ್ಟಗುಣಗಳ ಕಷ್ಟೋತ್ತರದಲ್ಲಿ ಸಿಲುಕಿದ ಆತ್ಮಂಗೆ ಇಂದ್ರಿಯಗಳ ರೋಗವಿಡಿದು ಬಂದ ಮೋಕ್ಷ ಕರ್ಮಗಳೆಂಬ ಶೀತ ಜ್ವರ ತಾಪಗಳಲ್ಲಿ ವ್ಯವಹರಿಸುವ ಆತ್ಮಂಗೆ ನಾನೊಂದು ನಿಹಿತದ ಮದ್ದು ಕಂಡೆ. ಅದು ಅರೆವಡೆ ಅಸಾಧ್ಯ, ಸುಮ್ಮನೆ ಮೆಲುವಡೆ ಸವೆಯದು. ದೃಷ್ಟಿ ನಟ್ಟು ಮುಚ್ಚಿರಲಿಕ್ಕಾಗಿ ರೋಗ ರುಜೆ ಬಚ್ಚಬಯಲು. ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗವನ್ನರಿಯಲಾಗಿ. ಇದು ಅವರ 21ನೇ ವಚನ. ಇದು ಈ ಎಲ್ಲ ವಚನಗಳನ್ನು ನಾನು ಈ ವಚನ ಸಂಪುಟ 9ರಲ್ಲಿ ಪ್ರಕಟವಾಗಿರುವಂಥ ವಚನಗಳು, ವೈದ್ಯ ಸಂಗಣ್ಣನವರ ವಚನಗಳನ್ನು ನಾನು ಹೇಳ್ತಾ ಇರೋದು. ಇಲ್ಲಿ ಅವರು ಹೇಳೋದಂಥದ್ದು ಹೊರನಾಳ 8 ಕೋಟಿ. ಇವು 8 ಕೋಟಿ ಎನ್ನುವಂಥದ್ದನ್ನು ಕೌಂಟ್ ಮಾಡಿ ಹೇಳಿರುವಂಥ ಪದ ಅಲ್ಲ. ಕೋಟಿ ಎನ್ನುವಂಥ ಪದ ವಚನಗಳಲ್ಲಿ ಎಲ್ಲಾದರೂ ನಮಗೆ ಕಾಣ್ತೈತೆಪ್ಪ ಅಂತಂದ್ರೆ ಅನಂತ ಅಂತ ಬಳಸೋದಕ್ಕೆ ಅವರು ಬಳಸಿರುವಂಥದ್ದು. 8 ಕೋಟಿ ಅಂತಂದರೆ ಇವತ್ತು ನಾವು ಸಂಖ್ಯೆಗಳು ಬರೆದಾಗ ಆಗುವಂಥ ಅಷ್ಟು ಸಂಖ್ಯೆಯ ದ್ವಾರಗಳನ್ನು
ನಾಳಗಳನ್ನು ಅಳೆದ್ರು ಅಂತ ಅರ್ಥೈಸ್ಕೋಬಾರ್ದು. ಕೆಲವೊಂದಿಷ್ಟುಗಳು ಅನಂತ ಅನ್ನೋದಕ್ಕೆ ಬಳಸೋದಕ್ಕೆ ಕೋಟಿ ಅಥವಾ ಕೋಟಿ ಅಂತಂದರೆ ಶ್ರೇಷ್ಠ ಅಂತಲೂ ಅರ್ಥ ಕೊಡುತ್ತೆ. ನಮ್ಮ ಕನ್ನಡದ ಪದಕೋಶದೊಳಗೆ ತೆಗೆದು ನೋಡಿದ್ರೆ ಕೋಟಿ ಅಂದರೆ ಶ್ರೇಷ್ಠ ಅಂದರೆ ಹಂಗೂ ಅರ್ಥ ಆಗ್ತೈತಿ. ಸಂಖ್ಯಾವಾಚಕವಾಗಿ ತೆಗೆದುಕೊಂಡ್ರೂ ನಡೀತೈತೆ. ಬಟ್ ಸಂಶಯಕ್ಕೆ ಈಡಾಗದೇ ಇರೋ ಹಾಗೆ ಕೋಟಿ ಅಂದರೆ ಶ್ರೇಷ್ಠ ಅಂತ ನಾವು ಅಂದ್ಕೊಂಡ್ರೆ, ಹೊರನಾಳ 8 ಕೋಟಿ ಅಂದರೆ ಶ್ರೇಷ್ಠವಾದಂಥ 8 ಹೊರನಾಳಗಳು ಇದ್ದಾವು. ಒಳನಾಳ 108 ಅಂದರೆ 108 ಒಳನಾಳಗಳು ಅದಾವು. ಇವು ನಾಳಗಳ ಬಗ್ಗೆ, ನಾಡಿಗಳ ಬಗ್ಗೆ ಮೊದಲ ಸಂಚಿಕೆಗಳು ನಾನು ಮಾತಾಡಿದ್ದೇನೆ. ಹೊರದ್ವಾರ 9, ಇವು ನವದ್ವಾರಗಳು ಅಂತ ನಮ್ಗೆ ಗೊತ್ತಿದೆ. ಕಣ್ಣು 2, ಮೂಗು 2, ಬಾಯಿ 1, ಕಿವಿ 2, ಮೂತ್ರದ್ವಾರ ಮತ್ತು ಗುದದ್ವಾರ, ಹೀಗೆ 9 ದ್ವಾರಗಳದಾವು ಅಂತ ಹೇಳ್ತೀವಿ. ಒಳದ್ವಾರ ಸರ್ವಾಂಗಮಯ, ಇಂಟರ್ನಲ್ ಹೋಗ್ಬಿಟ್ರೆ ಎಲ್ಲವೂ ದ್ವಾರಗಳೇ ಅದಾವು. ಅಲ್ಲಿ ಯಾವುದು ಪ್ಯಾಕ್ಡ್ ಅಂತೇನಿಲ್ಲ. ನಾವು ಕುಡಿದಂತಹ ನೀರು ಮೂತ್ರವಾಗಿ ಹೊರಬರಬೇಕಾದ್ರೆ ಎಷ್ಟೋ ದ್ವಾರಗಳೊಳಗೆ ಅದು ಪಾಸಾಗಿ ಬರುತ್ತೆ. ನ್ಯೂರಾನ್ಸ್ದೊಳಗಂತೂ ಎಷ್ಟು ಸೂಕ್ಷ್ಮ ದ್ವಾರಗಳದಾವ ಅಂತ ನಮಗೆಲ್ಲ ಗೊತ್ತಿದೆ. ಅತ್ಯಂತ ಸೂಕ್ಷ್ಮವಾದಂತಹ ನರವೇಚನ ಇರೋದೇ ನ್ಯೂರಾನ್ಸ್ದೊಳಗೆ. ಅದಕ್ಕಿಂತಲೂ ನಾವು ಇಲ್ಲಿ ನೆಫ್ರಾನ್ ಅಂತ ಬರ್ತೈತಿ ಕಿಡ್ನಿ ಒಳಗಡೆ. ಆ ನೆಫ್ರಾನ್ದೊಳಗಡೆ ಎಷ್ಟು ಸೂಕ್ಷ್ಮ, ಬಹುಶಃ ಇವು 8 ಕೋಟಿ ಅನ್ನೋದೇನೋ ಅತಿಪ್ರೇಕ್ಷೆ ಏನು ಅಲ್ಲ ಅನ್ನಿಸ್ತದೆ, ಉತ್ಪ್ರೇಕ್ಷವಾಗಿ ಇರುವಂಥದ್ದಲ್ಲ. ಅಷ್ಟು ಸೂಕ್ಷ್ಮವಾದಂಥ ಶರೀರ ನಮ್ಮದು. ಅದರೊಳಗಡೆ ಹಾಸ್ಯ ಬರುತ್ತಲ್ಲ, ಇಂಚಿ ಪಂಚತತ್ವ ಅಷ್ಟ ಗುಣಗಳು ಕೂಡಿ ನೋಡಿ. ಪಂಚತತ್ವ ಅಂತಂದರೆ ಪಂಚಮಹಾಭೂತಗಳಿಂದ ಆಗಿರುವಂಥ ಶರೀರ ಇದು. ಪೃಥ್ವಿ ತತ್ವ, ಅಗ್ನಿತತ್ವ, ಅಪ್ಪು ತತ್ವ, ತೇಜ, ವಾಯು ಇವೇನದವಲ್ಲ, ಈ ಪಂಚಮಹಾಭೂತಗಳು ಸೇರಿನೇ ಆಗಿರುವಂಥ ಶರೀರ ಇದು. ಇದನ್ನೆಲ್ಲ ಕೂಡಿ ತನು ಶುಕ್ಲ ಶೋಣಿತ ಮಜ್ಜೆ ಮಾಂಸ ನೋಡು. ಮಜ್ಜೆ ಅಂತಂದ್ರೆ ಮಸಲ್ಸ್ ಅಂತ ನಾವು ಕರಿತೀವಲ್ಲ, ಅದು ಮಾಂಸ ಅಂತಂತಂದ್ರೆ ತಮಗೆ ಗೊತ್ತಿದೆ. ಇವುಗಳೆಲ್ಲ ಸೇರಿ ಆಗಿರುವಂಥ ಇದು ಎದರಿಂದ ಎಲುವು ಮತ್ತು ಚರ್ಮ ಅಂತಾರೆ. ಅಂದರೆ ನರಗಳು, ಎಲುವು, ನರ, ಚರ್ಮ, ರೋಮ ಇವೆಲ್ಲವೂ ಕೂಡಿರುವಂಥ ಈ ದೇಹ ಏನಿದೆ ಅಲ್ಲ, ಈ ದೇಹ ಅಷ್ಟ ಗುಣಗಳು ಕಷ್ಟೋತ್ತರದಲ್ಲಿ ಸಿಲುಕಿದ ಆತ್ಮಂಗೆ ಆತ್ಮ ಚಟ್ಪಡಿಸ್ತಾ ರೀತಿಯೊಳಗೆ ಇದ್ರೊಳಗೆ ಎಲ್ಲ ಸಂಚಲನ ಮಾಡುವಂಥದ್ದು ಯಾವುದಂದ್ರೆ ಆತ್ಮನೇ. ಆತ್ಮ ಇನ್ ದ ಸೆನ್ಸ್ ಎನರ್ಜಿ ಅಂತ ಅಂದ್ಕೊಳ್ಳೋಣ. ಅದು ಹೊರಗೆ ಹೋಯ್ತಪ್ಪ ಅಂದರೆ ಇದು ಬಾಡಿ ಏನಾಗ್ತದಪ್ಪ ಅಂತಂದ್ರೆ ಡೆಡ್ ಆಗ್ತೈತಿ. ಇದು ಕಷ್ಟದೊಳಗಿದೆ. ಯಾಕೆ ಕಷ್ಟ ಐತಂದ್ರೆ ಈ ದೇಹಕ್ಕೆ ಇಂದ್ರಿಯಗಳನ್ನುವಂಥ ರೋಗವನ್ನು ಫೀಡ್ ಮಾಡಕತ್ತಾವು. ನಾವು ಮೊದಲೇ ಸಂಚಿಕೊಂಡು ನೋಡಿದಲ್ಲ, ಪಂಚೇಂದ್ರಿಯಗಳು ಫೀಡ್ ಮಾಡ್ತಾವೆ ಇದಕ್ಕೆ. ನಾಲ್ಗೆ ಮೂಲಕ ರೋಗ ಎಂಟರ್ ಆಕೈತಿ, ನಾಸಿಕದ ಮೂಲಕ ರೋಗ ಎಂಟರ್ ಆಕೈತಿ, ಕಣ್ಣಿನ ಮೂಲಕ ಅಂತಂತಂದ್ರೆ ನೋಡೋದ್ರ ಮೂಲಕ ಮನಸ್ಸಿಗೆ ರೋಗ ಅಟ್ಯಾಚ್ ಆಗ್ತೈತಿ, ಕಿವಿ ಕೆಟ್ಟ ಶಬ್ದವನ್ನು ಕೇಳೋದ್ರ ಮೂಲಕ ಮನಸ್ಸಿಗೆ ಅಟ್ಯಾಚ್ಮೆಂಟ್ ಆಗ್ತೈತಿ. ಅಥವಾ ಕಿವಿಯೊಳಗೂ ಕೆಲವೊಂದಿಷ್ಟು ಕೀಟಗಳು, ರೋಗಾಣುಗಳು ಅಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಎಂಟ್ರಾಗಿ ಬಾಡಿಗೆ ಇದು ಮಾಡ್ತಾವೆ. ಇವು ಇಂದ್ರಿಯಗಳ ರೋಗವಿಡಿದು ಬಂದ ಮೋಕ್ಷ ಕರ್ಮಗಳೆಂಬ ನೋಡ್ರಿ, ಇವೆಲ್ಲ ಒಳಗಡೆ ಫೀಡ್ ಮಾಡ್ತಾವು. ಒಳಗೆ ಐತೇನು ಆತ್ಮ, ಅದು ಕಷ್ಟವನ್ನು ಅನುಭವಿಸಕತ್ತೈತಿ. ಇಟ್ ಮೀನ್ಸ್ ಅದು ಡಿಸೀಸ್ಗೆ ಫೇಸ್ ಮಾಡಕತ್ತೈತಿ, ಅದು ರೋಗಕ್ಕೆ ಜೊತೆ ಹೋರಾಡಕತ್ತೈತಿ. ಅದ್ರ ಜೊತೆಗೆ ಮತ್ತು ಬಂದಂಥ ಲಕ್ಷಣಗಳು ಹೇಳ್ತಾರಲ್ಲ, ಬಂದ ಮೋಕ್ಷಗಳು ಯಾವುವು? ಶೀತ, ಜ್ವರ, ತಾಪ, ಇವುಗಳೇ ಮತ್ತು ವ್ಯವಹರಿಸುವ ಆತ್ಮಂಗೆ ಇದ್ರ ಜೊತೆ ವ್ಯವಹರಿಸ್ಬೇಕಾದ ಒಳಗಿರುವಂಥ ಆತ್ಮ. ಶೀತ ಆದ್ರೆ ನಡಗಿಸ್ಬೇಕು ಬಾಡಿನ. ತಾಪ ಆತಪ್ಪ ಅಂತಂದ್ರೆ ಜಳ ಗಾಳಿ ಬಯಸ್ಬೇಕು. ಜ್ವರ ಬಂತಪ್ಪ ಅಂತಂದ್ರೆ ಅದ್ರದ್ದೊಂದು ಇಫೆಕ್ಟ್ ಗೊತ್ತಿದೆ. ಇಂಥದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಇದ್ರ ಜೊತೆಗೆ ಅದು ಹೋರಾಟ ಮಾಡಕತ್ತೈತಿ ಒಳಗಿರುವಂಥ ಆತ್ಮ. ಇಂಥ ಆತ್ಮಕ್ಕೆ ನಾನೊಂದು ಔಷಧ ಕಂಡು ಹಿಡ್ದೀನಿ ಅಂತ ಹೇಳ್ತಾರೆ ಅವರು. ನೋಡಿರಿ, ಇದು ವೈದ್ಯ ಸಂಗಣ್ಣವ್ರ ವಿಶೇಷತೆ. ಆಧ್ಯಾತ್ಮ ಮತ್ತು ವಿಜ್ಞಾನವನ್ನು ಬೆಸೆಯುವಂಥದ್ದು. ಬಹುಶಃ ಬೇರೆ ಯಾರಿಗೂ ಆಗದಿರುವಂಥ ಕಾರ್ಯವನ್ನು ಇವರು ಮಾಡಿದ್ದಾರೆ 9ನೇ ಶತಮಾನದಾಗ. ಫಸ್ಟ್ ಆಫ್ ಆಲ್ ಏನು ಹೇಳ್ತಾರೆ ಅಂತಂದ್ರೆ, ನಮ್ಮ ಫಿಸಿಕಲ್ ಬಾಡಿ ನೇಚರ್ ಹೇಳ್ತಾರೆ ಅವರು. ಏನೇನಿದೆ, ಯಾವ್ಯಾವ ದ್ವಾರಗಳು ಎಷ್ಟದಾವು, ರೋಮದ್ವಾರಗಳು ಎಷ್ಟದಾವು, ಎಲ್ಲ ಫಿಸಿಕಲ್ ನೇಚರ್ ಹೇಳ್ತಾರೆ. ಆಮೇಲೆ ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಇರುವಂಥದ್ದು ಆತ್ಮ ಅನ್ನುವಂಥದ್ದು ಇಂಡೈರೆಕ್ಟಾಗಿ ಅಲ್ಲಿ ಸೈನ್ಸ್ ಜೊತೆಗೆ ಆಧ್ಯಾತ್ಮಿಕ ತೊಗೊಂಬರ್ತಾರೆ. ಆಧ್ಯಾತ್ಮಿಕ ತೊಗೊಂಬಂದ್ಮೇಲೆ ಅಲ್ಲಿ ಫಿಸಿಕಲ್ ಬಾಡಿಗೆ ಏನು ಎಫೆಕ್ಟ್ ಆಗ್ತದಲ್ಲ, ಶೀತ, ಜ್ವರ, ನೆಗಡಿ, ಅವುಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಒಂದು ಮದ್ದು ಕಂಡು ಹಿಡ್ದಿನ ಅಂತಾರೆ. ಆ ಮದ್ದು ಮತ್ತೆ ಹೇಳ್ತಾರೆ ಅವರು, ಮತ್ತು ಆಧ್ಯಾತ್ಮಿಕ ಮದ್ದು ಹೇಳ್ತಾರೆ ಅವರು. ಭಾಳ ವಂಡರ್ಫುಲ್ ಆಗಿರುವಂಥ ನೇಚರು ನಾವು ವೈದ್ಯ ಸಂಗಣ್ಣವ್ರ ವಚನದಲ್ಲಿ ಕಾಣ್ತೀವಿ.
ಅವ್ರು ಏನು ಕಂಡಿದಾರ ಹೇಳ್ತಾರೆ, ನಾನು ಇದಕ್ಕೊಂದು ನಿಹಿತ ಮದ್ದು ಕಂಡೆ, ಎಕ್ಸಾಕ್ಟ್ಲಿ ಕ್ಯೂರ್ ಮಾಡುವಂಥ ಒಂದು ಮದ್ದು ಕಂಡು ಹಿಡ್ದೀನಿ. ಬಟ್ ಆ ಮದ್ದನ್ನು ಎಲ್ಲಿ ಅರಿಯೋಕ್ಕಾಗಲ್ಲ ಹೇಳ್ತಾರೆ ಅವರು. ಅದು ಅರೆವಡೆ ಅಸಾಧ್ಯ. ಉಳಿಕೆದ ಮದ್ದುಗಳನ್ನು ಮಾಡಬೇಕಾದಾಗ ಆ ತಪ್ಪಲ ಈ ಬೇರು ತಂದು ಅದನ್ನು ಕುಟ್ಟಿ ಅರೆದು ಮದ್ದು ಮಾಡಿ ಕೊಡ್ತಾರೆ ಗುಳಿಗೆ ರೂಪದಲ್ಲಿ. ಬಟ್ ನಾ ಕಂಡಿರೋದು ಮದ್ದನ್ನು ಅರಿಯಕ್ಕೆ ಬರೋದಿಲ್ಲ. ಸುಮ್ಮನೆ ಮೆಲುವಡೆ ಸವೆಯೋದು, ಆಯ್ತು ಬಿಡಪ್ಪ ಕೊಟ್ಟು ಈ ಮದ್ದು ಅಂತ ತಿಳ್ಕೊಂಡು ಬಾಯ ಹಾಕೊಂಡು ಕುಂತಿದ್ರೆ ಅದು ಕರಗೋದೇ ಇಲ್ಲ ನೋಡ್ರಿ. ಅಂದರೆ ಎಂಥ ಮದ್ದು ಕಂಡಿಡ್ದಾರ ಅವರು. ಕೊನೆಗೆ ಹೇಳ್ತಾರೆ ಅವರು, ದೃಷ್ಟಿ ನಟ್ಟು ಮುಚ್ಚಿರಲಿಕ್ಕಾಗಿ. ಮತ್ತು ಅದನ್ನೇ ಅವ್ರು ಕಂಡುಹಿಡಿದ ಮದ್ದು ಯಾವುದು ಅಂದರೆ ಬಸವಣ್ಣವ್ರು ಕೊಟ್ಟಿರುವಂಥ ಇಷ್ಟಲಿಂಗ. ಆ ಇಷ್ಟಲಿಂಗವನ್ನು ದೃಷ್ಟಿ ಇಟ್ಟು ನೋಡ್ರಿ. ನೋಡಿ ಹೆಂಗೆ ನೋಡಬೇಕು, ಕಣ್ಣು ಮುಚ್ಚಿಲಿರಲಿಕ್ಕಾಗಿ. ಅಂದರೆ ತದೇಕ ದೃಷ್ಟಿ, ನಿಮಿಷ ದೃಷ್ಟಿಯಿಂದ ನಾನು ನೋಡ್ತಾ ಹೋದರೆ ರೋಗ ರುಜೆ ಬಚ್ಚ ಬಯಲು ಬೆಟ್ಟು ಹೋಗ್ಬಿಡ್ತಾವೆ ಎಲ್ಲ ರೋಗಗಳು. ಇದನ್ನೇ ಅಲ್ವಾ ಹಿಂದೆ ನಾವು ನೋಡಿರುವಂಥದ್ದು ಹಡಪದಪ್ಪಣ್ಣವರು ಮಡಿವಾಳ ಮಾಸ್ತಿಯವರು ಹೇಳಿದ್ದು, ಅಷ್ಟು ರೋಗಗಳು ಬಂದ್ರೆ ಶಿವಾರ್ಚನೆಯ ಮಾಡಿರಿ, ಲಿಂಗಾರ್ಚನೆಯ ಮಾಡಿರಿ. ಇದೇ ವೈದ್ಯ ಸಂಗಣ್ಣವರು ಶಿವಾರ್ಚನೆ ಮಾಡಿರಿ, ವಿವಿಧ ಪುಷ್ಪಗಳಿಂದ ಅಲಂಕರಿಸ್ರಿ, ಮಂತ್ರಗಳನ್ನು ಹೇಳಿದ್ರಲ್ಲ, ಪಂಚಾಕ್ಷರಿ ಮಂತ್ರಗಳನ್ನ ತ್ರಿವಿಧ ಸಂಧಿಯಲ್ಲಿ ಬೋಧಿಸ್ಕೊಡ್ರಿ. ಈ ರೀತಿಯಾಗಿ ಮಾಡಿದ್ರಪ್ಪ ಅಂದ್ರೆ ಆ ರೋಗ ರುಜೆ ಬಚ್ಚೆ ಬಯಲು ಬೆಟ್ಟು ಹೋಗ್ಬಿಡ್ತೈತೆ, ಅದು ಇರುವುದೇ ಇಲ್ಲ ಅಂತ ಹೇಳ್ತಾರೆ. ಇಂಡೈರೆಕ್ಟಾಗಿ ನಾವು ಇವತ್ತಿನ ಭಾಷೆಗಳು ಮಾತಾಡೋದಪ್ಪ ಅಂದ್ರೆ ಮನಸ್ಸು ಗಟ್ಟಿ ಆಗ್ತೈತಿ. ಮನಸ್ಸಿನ ಮೂಲಕನೇ ಎಲ್ಲ ರೋಗಗಳ ಲಕ್ಷಣ ಬರ್ತಾವೆ. ಮನಸ್ಸು ಗಟ್ಟಿ ಆಯ್ತಪ್ಪ ಅಂದ್ರೆ ಮನಸ್ಸು ಎಲ್ಲ ದೇಹಕ್ಕಿರುವಂಥ ರೋಗವನ್ನು ಅದು ನಿವಾರಿಸ್ತೈತಿ ಅನ್ನುವಂಥ ಒಂದು ಸತ್ಯವನ್ನು ಹೇಳೋದ್ರ ಜೊತೆಗೆ ಇಷ್ಟಲಿಂಗದ ಮಹತ್ವವನ್ನು ಇಲ್ಲಿ ಅವರು ತೋರಿಸ್ಪಡಿಸ್ತಾರಲ್ಲ, ಇದು ವೈದ್ಯ ಸಂಗಣ್ಣವರ ವಚನದ ಒಂದು ಗಟ್ಟಿತನ ಅಂತ ಹೇಳಿ ನಾವು ಭಾವಿಸ್ಬೋದು. ಇಂಥ ಅವರ 21 ವಚನಗಳೊಳಗೆ ಸಾಕಷ್ಟು ವೈದ್ಯಕೀಯ ವಿಚಾರಗಳು ಅಡಗಿದಾವು. ಓದುಗರಿಗೆ ಉಳಿದ ವಚನವನ್ನು ಓದಿ ನೀವು ಅರ್ಥೈಸ್ಕೊಳ್ರಿ ಅಂತ ವಿಚಾರವನ್ನು ಹೇಳ್ತಾ ವೈದ್ಯ ಸಂಗಣ್ಣನವರ ವೈದ್ಯಕೀಯ ವಿಚಾರಗಳ ಈ ಸರಣಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.